ಜಿಟಿ ಜಿಟಿ ಮಳೆಯಲ್ಲಿ ಮನೋಲ್ಲಾಸದಿಂದ ಅತ್ಯದ್ಭುತ ಆತ್ಮವಿಶ್ವಾಸದಿಂದ ಸಮಾಜ ಸೇವೆಯನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಸೇರಿರುವಂತಹ ಈ ವಿಶೇಷ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಿಲ್ಪಾ ಅರುಣ್ ಕುಮಾರ್ ಮೇಡಮ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸಿದ್ದರಾಜು ಅವರೇ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಷನಲ್ ಟ್ರಸ್ಟ್ನ ನಿರ್ದೇಶಕರಾದಂತಹ ಶ್ರೀಮತಿ ವಾಣಿ ರವಿಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಮ್ಮ ನುಡಿಗಳಿಂದ ಸೇವಾ ಮನೋಭಾವನೆಯನ್ನು ಮೂಡಿಸೋದಕ್ಕೆ ಮತ್ತು ಸೇವಾ ಮನೋಭಾವನೆಯ ವಿವಿಧ ಅಲೆಗಳನ್ನು ಮಜಲುಗಳನ್ನು ಸರಳ ರೂಪದಲ್ಲಿ ತಮಗೆ ಹೇಳಿಕೊಡೋದಕ್ಕೆ ಮುಖ್ಯ ಅತಿಥಿಗಳಾಗಿ ನನ್ನೊಂದಿಗೆ ಆಗಮಿಸಿರುವಂತಹ ನನ್ನ ಆತ್ಮೀಯ ಸ್ನೇಹಿತ ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ಅವರೇ ಮತ್ತು 7 ದಿನಗಳ ಕಾರ್ಯಕ್ರಮವನ್ನು ಉದ್ಘಾಟನೆ ಕೈಗೊಂಡು ಆ ಉದ್ಘಾಟನೆಯಲ್ಲಿ ಭಾಗವಹಿಸಿರುವಂತಹ ಅಷ್ಟೂ ಜನ ಡಾಕ್ಟರ್ ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ DB ಹಳ್ಳಿಯ ಆದರ್ಶ ನಾಗರಿಕರೇ ಮತ್ತು ಇನ್ನುಳಿದ ಎಲ್ಲ ಬಾಂಧವರೇ, ಈ ಕಾರ್ಯಕ್ರಮ ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ. ಯಾಕೆ ಅಂದರೆ ಈಗಾಗಲೇ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಶ್ರೀ ಹನುಮಂತಪ್ಪನವರು ರಾಷ್ಟ್ರೀಯ ಸೇವಾ ಯೋಜನೆ ಯಾಕೆ ಶುರುವಾಯಿತು, ಅದರ ಧ್ಯೇಯೋದ್ದೇಶಗಳೇನು ಮತ್ತು ಯಾಕೆ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದರು. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಅಂಶಗಳನ್ನು ನೋಡ್ತಾ ಹೋದರೆ, ಈ ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯೋದ್ದೇಶವೇ ಇಂಗ್ಲೀಷಲ್ಲಿದೆ. ಅದು ಇಟ್ ಈಸ್ ನಾಟ್ ಮೀ ಬಟ್ ಯು ಅಂತ. ಸಮಾಜದಲ್ಲಿ ನಾನು ಮುಖ್ಯ ಅಲ್ಲ, ನೀವು ಮುಖ್ಯ ಅಂತ. ಹಾಗಾಗಿ ನಾನು ಮತ್ತು ನೀವು ಅನ್ನುವಂತಹ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡು ಬದುಕೋದಿದೆಯಲ್ಲ, ಅದು ಒಂದು ಸಮಾಜವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಮಾಡಬಲ್ಲದು ಅನ್ನುವಂತಹ ಬಲವಾದ ನಂಬಿಕೆಯಿಂದ ಭಾರತ ಘನ ಸರ್ಕಾರ ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಪದವಿ ಮತ್ತು PU ಲೆವೆಲ್ಗೆ ಹಾಗೆ ಸ್ನಾತಕೋತ್ತರ ಪದವಿಯ ಸಂದರ್ಭದಲ್ಲೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರುವಂತಹ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಇದನ್ನು ಅಳವಡಿಸ್ಕೊಳ್ತು. ಅದರ ಜೊತೆಗೆ ಈಗಾಗಲೇ ಹನುಮಂತಪ್ಪವರು ಹೇಳಿದ್ರು, ಆ್ಯಕ್ಚುಲಿ ಸಮುದಾಯ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನವ ಸಮಾಜ ಜೀವಿ. ಯಾವಾಗ ನಾವು ಸಮಾಜ ಜೀವಿ ಅಂತ ಹೇಳ್ಕೊಳ್ತೀವೋ, ನಾವು ಬದುಕ್ತಾ ಇರುವಂತಹ ಸಮುದಾಯಕ್ಕೆ ನನ್ನ ಕೊಡುಗೆ ಏನು ಅನ್ನುವಂಥ ಅಂಶ ಬಹಳ ಪ್ರಮುಖವಾಗಿ ಎದ್ದು ಕಾಣುತ್ತೆ. ಮತ್ತು ಆ ಸಮುದಾಯದಲ್ಲಿ ನಾನು ನನ್ನ ಜೀವನ ಶೈಲಿಯನ್ನು ಯಾವ ರೀತಿಯಾಗಿ ರೂಪಿಸ್ಕೊಂಡಿದ್ದೀನಿ ಅನ್ನುವಂತಹ ಅಂಶವೂ ಕೂಡ ನಮಗೆ ತುಂಬ ಬೆಳಕಿಗೆ ಬರುತ್ತೆ, ಪ್ರಮುಖವಾಗಿ ಕಾಣುತ್ತೆ. ಹಾಗಾಗಿ ಶಿಕ್ಷಣದ ಮುಖಾಂತರ ಸಮಾಜಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಬೇಕು ಮತ್ತು ಸಮಾಜಮುಖಿ ಆಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಶಿಬಿರಗಳಾಗಬೇಕು. ಆ ಶಿಬಿರಗಳೇ ಈ NSS ಶಿಬಿರಗಳು. ಹಾಗಾಗಿ ಆ ಸಮಾಜಕ್ಕೆ ಬೇಕಾಗಿರುವಂತಹ ವ್ಯಕ್ತಿತ್ವ ರೂಪಿಸ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಇವತ್ತಿಂದ 7 ದಿನಗಳವರೆಗೆ ಬಹಳ ವಿಶೇಷವಾಗಿ ಒಂದೊಂದು ದಿನಕ್ಕೂ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಅರಿವಿನ ಕಾರ್ಯಕ್ರಮವನ್ನು ತಾವು ರೂಪಿಸ್ಕೊಂಡಿದ್ದೀರಾ. ಅದರಲ್ಲಿ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದೆ, ಸಂಸ್ಕೃತಿ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಇದೆ, ಕಾನೂನು ದಿನವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಾ,
ಪರಿಸರ ದಿನವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಾ, ಶಿಕ್ಷಣ ಮತ್ತು ಸಾಕ್ಷರತಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಾ, ಆರೋಗ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಒಟ್ಟಾರೆ ಶಿಕ್ಷಣದ ಮುಖಾಂತರ ಯಾವ ಯಾವ ಮಜಲುಗಳನ್ನು, ಯಾವ ಆಯಾಮಗಳನ್ನು ನಾವು ಸಾಧಿಸಬೇಕು ಅಂತ ಹೇಳ್ತೀವೋ ಆ ಎಲ್ಲ ಆಯಾಮಗಳನ್ನು ಈ 7 ದಿನಗಳಲ್ಲಿ ನೀವು ಪಡ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀರಿ. ಅಂತಹ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ವಿಶೇಷವಾಗಿ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋದರೊಂದಿಗೆ ನನ್ನ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಎಷ್ಟೋ ಸಾರಿ ಮಾತಾಡ್ತೇವೆ, ಊರಿನ ಉಸಾಬರಿ ನಿನಗೆ ಯಾಕೆ ಅಂತ. ಬಹಳಷ್ಟು ಸಾರಿ ಒಂದಲ್ಲ ಒಂದು ಸಾರಿ ಬಳಸ್ತಾ ಇರ್ತೀವಿ ಇದನ್ನು. ಹಾಗಿದ್ರೆ ಊರಿನ ಉಸಾಬರಿ ಯಾರಿಗೆ ಅಂತ ಒಂದು ಪ್ರಶ್ನೆ ಹಾಕೋಬೇಕು ನಾವು. ನನಗಲ್ಲ ಅಂದರೆ ಇನ್ಯಾರಿಗಿದೆ ಇದು? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದೀವಿ. ಈಗ ನಾಗರಿಕ ಸಮಾಜದಲ್ಲಿ ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದೇವೆ, ವಿದ್ಯೆಯ ಮುಖಾಂತರ ಸಾಕಷ್ಟು ಅವಕಾಶಗಳನ್ನು ಪಡ್ಕೊಳ್ತಾ ಇದ್ದೇವೆ, ಸಮಾಜ ಬದಲಾವಣೆ ಆಗ್ತಾ ಇದೆ, ಸಮಾಜ ಪರಿವರ್ತನೆ ಹೊಂದ್ತಾ ಇದೆ. ಸಾಕಷ್ಟು ಮುಂದುವರೆದಂತಹ ಸಮಾಜದಲ್ಲಿ ನಾವಿವತ್ತು ಜೀವನ ಮಾಡ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಯಾಕೆ ಸಮಾಜಕ್ಕೆ ಸೇವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥ ಅಂಶವನ್ನು ನಾವು ಓರೆ ಹಚ್ಚು ನೋಡ್ತಾ ಹೋದಾಗ ನಮಗನ್ಸುತ್ತೆ, ನಿಜವಾಗ್ಲೂ ಅದು ಈಗಿನ ಕಾಲದಿಂದಲೂ ಅಲ್ಲ, ಮಾನವ ಯಾವಾಗ ತನ್ನ ಬೆಳವಣಿಗೆಯ ರೂಪದಲ್ಲಿ ಪರಿವರ್ತನೆ ಹೊಂದ್ತಾ ಬಂದನೋ ಆವಾಗಿಂದನೇ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾನೆ ಅಂತ. ಹಾಗಿದ್ರೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತಹ ರೂಪರೇಷೆಗಳು ಯಾವುದಿರ್ತವೆ? ಒಬ್ಬರೇ ಕೊಡಬೇಕಾ? ಕುಟುಂಬದ ಮುಖಾಂತರ ಕೊಡಬೇಕಾ? ಅಥವಾ ಸಮುದಾಯ ಪೂರ್ತಿ ನಾವು ಅದರಲ್ಲಿ ಭಾಗವಹಿಸಿ ಅದನ್ನು ಸಮುದಾಯಕ್ಕೆ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯತೆ ಇದೆಯಾ? ಅಥವಾ ಆ ಥರದ ಸಮುದಾಯಗಳೆಲ್ಲವೂ ಸೇರಿಸಿ ದೇಶಕ್ಕೆ ಕೊಡುಗೆ ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಈ ಥರದ ಪ್ರಶ್ನೆಗಳು ಬರ್ತವೆ. ಬಂದಾಗ ನಮಗೆ ಮುಖ್ಯವಾಗಿ ಅನಿಸೋದೇನು ಅಂತಂದರೆ, ಒಬ್ಬ ಮನುಷ್ಯ ಮಾನವನಾಗುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ಸಮಾಜಮುಖಿಯಾಗಿ ಬದುಕೋದಕ್ಕೆ ಶುರು ಮಾಡಿದ ಮೇಲೆ ಆಗುವಂತಹ ಪ್ರಕ್ರಿಯೆ ಅದು. ಮನುಷ್ಯ ಏನೋ ಹುಟ್ಟಿದ್ವಿ ನಾವು ಮನುಷ್ಯರಾಗಿ, ಆದರೆ ಸಮಾಜದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ನಾವು ಭಾಗವಹಿಸ್ತಾ ಹೋದಾಗ, ನಮ್ಮಲ್ಲಿ ಪರಿವರ್ತನೆಯನ್ನು ನಾವು ಮಾಡ್ಕೊಳ್ತಾ ಹೋದಾಗ, ಸಮಾಜಮುಖಿಯಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ಒಬ್ಬ ಮಾನವ ಆಗೋದಕ್ಕೆ ನಾವು ಸಾಧ್ಯತೆ ಇದೆ. ಅಂತಹ ಮಾನವರ ಗುಂಪು ಒಂದು ಸಾಕ್ಷರತಾ ಸಮುದಾಯ ಆಗುತ್ತೆ ಅಥವಾ ಒಂದು ಆದರ್ಶ ಸಮುದಾಯ ಆಗುತ್ತೆ. ಆ ಥರದ ಸಮುದಾಯಗಳ ಮೊತ್ತವೇ ಒಂದು ಗ್ರಾಮ ಅಂತೀವಿ. ಆ ಥರ ಗ್ರಾಮಗಳೆಲ್ಲ ಸೇರಿದಾಗ ಒಂದು ದೇಶ ಆಗುತ್ತೆ. ಸೊ ಹಾಗಾಗಿ ಬಹಳ ವಿಶೇಷವಾಗಿ ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ಸಂಘಟಕರು ಎಲ್ಲರೂ ಸೇರಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಹಳ್ಳಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈ ಹಳ್ಳಿಯಲ್ಲಿ ವಿಶೇಷವಾಗಿ ಆದರ್ಶರಾಗಿರ್ತಕ್ಕಂಥ ನಾಗರಿಕರ ಒಂದು ದೊಡ್ಡ ಸಮೂಹ ಇದೆ, ವಿದ್ಯಾವಂತರಿದ್ದಾರೆ. ಅವರಿಗೆ ಸಮಾಜದಲ್ಲಿ ನಡೀತಾ ಇರುವಂತಹ ತಪ್ಪುಗಳ ಬಗ್ಗೆ ಅರಿವಿದೆ, ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ ಅರಿವಿದೆ, ಮತ್ತು ತಮ್ಮ ಗ್ರಾಮವನ್ನು ತಮ್ಮ ಸಮುದಾಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂತಹ ಅರಿವಿನೊಂದಿಗೆ ಸಾಕಷ್ಟು ವಿದ್ಯಾವಂತರು ಮತ್ತು ಸಾಕಷ್ಟು ನಾಯಕರು ಕೂಡ ನಮ್ಮೊಂದಿಗೆ ಇವತ್ತು ವೇದಿಕೆ ಮೇಲಿದ್ದಾರೆ. ಆದರೆ ಒಂದು ಅಂಶ ನಾವು ಏನನ್ನು ಗಮನದಲ್ಲಿಟ್ಕೋಬೇಕಾಗಿದೆ ಅಂದರೆ, ಈ ಥರದ ಶಿಬಿರಗಳಿಂದ ಈ ಗ್ರಾಮದಲ್ಲಿ ಉಂಟಾಗ್ತಾ ಇರುವಂತಹ ವಿಶೇಷವಾಗಿರ್ತಕ್ಕಂತಹ ಸವಾಲುಗಳೇನಿವೆ, ಈ ಗ್ರಾಮದಲ್ಲಿ ಇರುವಂತಹ ವಿಶೇಷವಾಗಿರ್ತಕ್ಕಂತಹ ಅವಕಾಶಗಳೇನಿವೆ, ಅದು ರಾಜಕೀಯ ರಂಗದಲ್ಲಾಗಿರಲಿ, ಸಾಂಸ್ಕೃತಿಕ ರಂಗದಲ್ಲಾಗಿರಲಿ, ಆರೋಗ್ಯದಲ್ಲಾಗಿರಲಿ ಅಥವಾ ಶಿಕ್ಷಣ ರಂಗದಲ್ಲಾಗಿರಲಿ, ಈ ಥರದ ಮಜಲುಗಳನ್ನು ಒಂದಿಷ್ಟು ಅಧ್ಯಯನ ಮಾಡುವಂತಹ ಕೆಲಸ ಈ ಶಿಬಿರಾರ್ಥಿಗಳು ಮಾಡಬೇಕಾಗಿದೆ. ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಹಳ್ಳಿ ವಿಶೇಷವಾಗಿದೆ ಅಂದರೆ ಯಾಕೆ ವಿಶೇಷವಾಗಿದೆ ಅನ್ನುವಂತಹ ಒಂದಿಷ್ಟು ಅಂಶಗಳನ್ನು ಕಲೆ ಹಾಕುವ ಪ್ರಯತ್ನ ಮಾಡಿ. ಎರಡನೇದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ, ನಿಮ್ಮ ಪ್ರಜ್ಞಾವಂತಿಕೆ, ನಿಮ್ಮ ಜ್ಞಾನ, ನಿಮ್ಮ ಕೌಶಲಗಳು ಇಲ್ಲಿರುವಂತಹ ಜನರ ಅಭಿವೃದ್ಧಿಗೆ ಹೇಗೆ ಪೂರಕವಾಗಬಲ್ಲದು ಅನ್ನುವಂತಹ ಚಿಂತನೆಗಳನ್ನು ಕೂಡ ನೀವು ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತಿಂದ 7 ದಿನಗಳವರೆಗೆ ನೀವೆಲ್ಲರೂ ಇಲ್ಲಿರ್ತೀರಿ. ನಿಮ್ಮ ಕೌಶಲಗಳು, ನಿಮ್ಮ ಪಾಂಡಿತ್ಯ, ನಿಮ್ಮ ಜ್ಞಾನ ಇಲ್ಲಿರುವಂತಹ ಜನರಿಗೆ ಹೇಗೆ ಸಹಾಯವಾಗಬಲ್ಲದು. ಮೊದಲಿನ 1-2 ದಿನಗಳು ನಾನು ಅಂದ್ಕೊಂಡು ಏನು ಅಂತಂದರೆ, ಇಲ್ಲಿರುವಂತಹ ಜನರ ಜೀವನವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅವರ ಸಾಮಾಜಿಕ ಜೀವನ ಹೇಗಿದೆ, ಅವರ ಸಾಂಸ್ಕೃತಿಕ ಜೀವನಗಳು ಹೇಗಿದೆ, ಅವರಲ್ಲಿರುವಂತಹ ಪ್ರಜ್ಞಾವಂತಿಕೆ ಎಷ್ಟಿದೆ, ಆ್ಯಕ್ಚುಲಿ ಈ ಗ್ರಾಮದಲ್ಲಿರುವಂತಹ ಸವಲತ್ತುಗಳು ಎಷ್ಟಿವೆ, ಅದು ತಮ್ಮ ಸ್ವಸಹಾಯ ಸಂಘಗಳಿಂದ ಪಡ್ಕೊಂಡಿರುವಂಥ ಸವಲತ್ತುಗಳು ಆಗಿರ್ಬೋದು ಅಥವಾ ಸರ್ಕಾರಗಳು ನೀಡ್ತಾ ಇರುವಂಥ ಸವಲತ್ತುಗಳು ಆಗಿರ್ಬೋದು. ಶಾಲೆಯ ಕಟ್ಟಡ,
ಆರೋಗ್ಯ ಕೇಂದ್ರ, ಈ ಥರದಲ್ಲಿ ಎಲ್ಲೆಲ್ಲಿ ಹೆಚ್ಚಿನ ಸವಲತ್ತುಗಳ ಅವಶ್ಯಕತೆ ಇನ್ನೂ ಇದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ನಿಮಗೆ ಅಲ್ಲಿರುವಂತಹ ಸವಲತ್ತುಗಳ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ಅರಿವಾಗುತ್ತೆ. ಹಾಗಾದಾಗ ಇಲ್ಲಿರುವಂತಹ ಜನರ ಆ ಅಭಿವೃದ್ಧಿಗೋಸ್ಕರ ನೀವು ಏನು ಸಲಹೆಯನ್ನು ಕೊಡ್ತೀರಾ? ಈ ಥರದ ಒಂದಿಷ್ಟು ವರದಿಯನ್ನು ತಯಾರು ಮಾಡಿ ಆ ವರದಿಯನ್ನು ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಕೊಡಿ. ಅದರ ಜೊತೆಗೆ ಉನ್ನತ ಅಧಿಕಾರಿಗಳು ಅಂತ ನಾವೇನು ಹೇಳ್ತೀವೋ ಆ್ಯಕ್ಚುಲಿ ಆ ಉನ್ನತ ಅಧಿಕಾರಿಗಳಿಗೂ ಕೂಡ ಒಂದು ಸಮಗ್ರವಾಗಿರ್ತಕ್ಕಂತಹ ವರದಿಯನ್ನು ಕೊಟ್ಟಿದ್ದೇ ಆದರೆ ಈ ಥರದ NSS ಶಿಬಿರಗಳು ಬಹಳ ಸ್ಪಷ್ಟವಾಗಿ ತಮ್ಮ ವಿಜಯೋತ್ಸವವನ್ನು ಆಚರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ಯಾವುದೋ ಒಂದು ಗ್ರಾಮದಲ್ಲಿ ನಾವು 7 ದಿನಗಳವರೆಗೆ ಇದ್ದು ಆ ಗ್ರಾಮದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಪಡ್ಕೊಳ್ಳದೆ ನಾವು ಹೊರಗಡೆ ಹೋಗಿದ್ದೇ ಆದರೆ ಅದು ನಿಜವಾಗ್ಲೂ ಈ ಥರದ ಸಭೆಗಳಿಗೆ ನಮ್ಮ ಯೋಜನೆಗಳಿಂದ ಏನು ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದ್ದೀವೋ ಅದು ಅಪೂರ್ಣ ಅನಿಸುತ್ತೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ನಾವೆಲ್ಲ ವಿದ್ಯಾವಂತರು ಮಾಡಬೇಕಾಗಿರುವಂತಹ ಕೆಲಸಗಳೇನು ಅಂತಂದರೆ ನಮ್ಮ ಜ್ಞಾನವನ್ನು ಆ ಗ್ರಾಮದ ಅಭಿವೃದ್ಧಿಗೆ ಬಳಕೆ ಆಗೋದು ಒಂದು ಕಡೆ ಆದರೆ ಅದರ ಅಭಿವೃದ್ಧಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಇದು ನಾವು ಈ ಗ್ರಾಮಕ್ಕೆ ಮಾಡಬೇಕಾಗಿರುವಂಥ ಕೆಲಸ ಒಂದು ಕಡೆ ಆದರೆ ಈ ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದಿಷ್ಟು ಸಂಸ್ಕೃತಿ ಇರುತ್ತೆ. ಎಲ್ಲರೂ ಕೂಡಿ ಬಾಳ್ತಾ ಇರುವಂಥ ಒಂದು ವಿಶಿಷ್ಟ ರೀತಿ ಇರುತ್ತೆ. ಎಲ್ಲರೂ ಕೂಡಿ ಆಚರಣೆ ಮಾಡ್ತಾ ಇರುವಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹಬ್ಬಗಳಿರ್ತವೆ, ಆಚರಣೆಗಳಿರ್ತವೆ. ಮತ್ತು ತಾವೇ ಎಲ್ಲರೂ ಸೇರಿಕೊಂಡು ಒಂದಿಷ್ಟು ಸ್ವಸಹಾಯ ಸಂಘಗಳ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಒಬ್ಬರ ಅಭಿವೃದ್ಧಿಗೆ ಇನ್ನೊಬ್ಬರು ಸಹಾಯ ಮಾಡ್ತಾ ಇರುವಂತಹ ಎಷ್ಟೋ ನಿದರ್ಶನಗಳನ್ನು ನೀವು ಗ್ರಾಮದಲ್ಲಿ ಕಾಣಬಹುದು. ಸೊ ಆ ಥರದ ವಿಶಿಷ್ಟವಾಗಿರ್ತಕ್ಕಂಥ ಉದಾಹರಣೆಗಳನ್ನೂ ಕೂಡ ಕಲೆ ಹಾಕಿ ನಾವು ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಳ್ಬೇಕಾಗಿದೆ ಅನ್ನೋದು ಕೂಡ ಮುಖ್ಯ. ಸೊ ಹಾಗಾಗಿ ಇಲ್ಲಿ ನಾವು ನೀಡೋದಷ್ಟೇ ಅಲ್ಲ, ಇಲ್ಲಿಂದ ನಾವೇನು ಪಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೀವನಕ್ಕೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಎರಡೂ ಕೆಲಸಗಳನ್ನು ಮಾಡಿದಾಗ ಮಾತ್ರ ನಾವು ಹಾಕ್ಕೊಂಡಿರುವಂತಹ ಉದ್ದೇಶಗಳು ಪರಿಪೂರ್ಣವಾಗಿ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಸಮಾಜ ಯಾವತ್ತು ನಾಗರಿಕತೆಯ ಕಡೆಗೆ ಸುಶಿಕ್ಷಿತ ಕಡೆಗೆ ಸಾಗಬೇಕು. ಹಾಗೆ ಸಾಗಬೇಕು ಅಂದರೆ ಅಲ್ಲಿ ಐಕ್ಯತೆ ಇರಬೇಕು, ಸಾಮರಸ್ಯ ಇರಬೇಕು, ಭಾತೃತ್ವದ ಮನೋಭಾವನೆ ಇರಬೇಕು ಮತ್ತು ಒಂದು ಸಮಾನತೆಯ ರೂಪರೇಷೆಗಳಲ್ಲಿ ಕೆಲಸ ಮಾಡುವಂತಹ ವೈಖರಿನ ಕಂಡು ಬಂದಾಗ ಖಂಡಿತವಾಗಲೂ ಆ ಥರದ ಒಂದು ಸಮೃದ್ಧವಾಗಿರ್ತಕ್ಕಂತಹ ಸಮಾಜವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದರೊಂದಿಗೆ ಯಾವ ಸಮಾಜದಲ್ಲಿ ನ್ಯಾಯಯುತವಾಗಿರ್ತಕ್ಕಂತಹ ತೀರ್ಪುಗಳನ್ನು ತೆಗೆದುಕೊಳ್ಳಲಾಗುತ್ತೋ, ಯಾವ ಸಮಾಜದಲ್ಲಿ ಎಲ್ಲರಿಗೂ ಸಾಮರಸ್ಯದಿಂದ ಪ್ರೀತಿಯಿಂದ ಕಾಣುವಂತಹ ಭಾವನೆಗಳನ್ನು ನಾವು ಬೆಳೆಸ್ಕೊಳ್ತೀವೋ ಅದು ಮುಖ್ಯವೇ ಹೊರತು ನಾವು ನೋಡ್ತಾ ಇರುವಂತಹ ಬಿಲ್ಡಿಂಗ್ಗಳು, ನಾವು ಕಾಣ್ತಾ ಇರುವಂತಹ ರೋಡ್ಗಳು ಅಥವಾ ನಾವು ಎಷ್ಟು ಫಂಡ್ಸ್ಗಳನ್ನು ಈ ಗ್ರಾಮಕ್ಕೆ ತಂದಿದ್ದೀವಿ ಅನ್ನೋದು ಅಷ್ಟು ಮುಖ್ಯ ಆಗಲ್ಲ. ಅಲ್ಲಿರುವಂತಹ ಜನರ ಬಾಂಧವ್ಯ, ಪ್ರೀತಿ, ವಿಶ್ವಾಸ ಅದು ಮುಖ್ಯ ಆಗುತ್ತೆ ಹೊರತು ಬೇರೆ ಯಾವುದೂ ಅಲ್ಲ ಅಂದ್ಕೊಳ್ತೀವಿ. ಹಾಗಾಗಿ ಒಂದು ಗ್ರಾಮ, ಒಂದು ಸಮಾಜ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಹೇಗೆ ಅಂತಂದರೆ ಅದರಲ್ಲಿ 2 ಮುಖ್ಯವಾಗಿರ್ತಕ್ಕಂಥ ರೂಪರೇಷೆಗಳಿರ್ತವೆ. ಒಂದು, ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಒಂದಿಷ್ಟು ಸಂಘರ್ಷ ನಡೀತಾನೆ ಇರುತ್ತೆ, ಅದು ಒಂದಲ್ಲ ಒಂದು ರೀತಿಯಲ್ಲಿ. ಇನ್ನೊಂದು, ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಒಂದು ಸಾಮರಸ್ಯತೆ ಇರುತ್ತೆ. ಅವೆರಡೂ ಕಾಣ್ತಾವೆ ನಮಗೆ. ಅವೆರಡೂ ಸೇರಿದ್ರೇ ಸಮುದಾಯ. ಹಾಗಾಗಿ ಸಮುದಾಯ ಅಂದರೆ ಬರೀ ಸಂಘರ್ಷ ಇರಬಾರ್ದು ಅಂತಲ್ಲ, ಇರಬೇಕು. ನಮ್ಮ ಬೆಳವಣಿಗೆಗೆ ವ್ಯತ್ಯಾಸಗಳು ಕಾಣಬೇಕು, ಚರ್ಚೆಗಳಾಗಬೇಕು. ಆಗಿದ್ದಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಹಿಂದೆ ಇರುವಂತಹ ಬಾಂಧವ್ಯ ಇದೆಯಲ್ಲ, ಅದು ಒಂದು ಸಮಾಜವನ್ನು, ಸಾಮರಸ್ಯವಾಗಿರ್ತಕ್ಕಂಥ ಸಮಾಜವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಭಾರತದ ಘನ ಸರ್ಕಾರ ಈಗಾಗಲೇ ಸಂವಿಧಾನವನ್ನು ಅಳವಡಿಸ್ಕೊಂಡು ಸುಮಾರು ದಶಕಗಳಾಗಿ ಹೋಗಿವೆ. ಸಂವಿಧಾನದ ಅಷ್ಟೂ ಮಜಲುಗಳು ತೆಗೆದು ನೋಡಿದಾಗ, ಅಷ್ಟೂ ಪುಟಗಳು ತೆಗೆದು ನೋಡಿದಾಗ ನಮಗೆ ಕಂಡು ಬರೋದೇ ಸಾಮರಸ್ಯ, ಸಹೋದರತ್ವ, ಭಾತೃತ್ವ ಮತ್ತು ಸ್ವಾತಂತ್ರ್ಯ. ಆ ಎಲ್ಲ ಅಂಶಗಳ ಅಡಿಯಲ್ಲಿಯೂ ಕೂಡ ನಮ್ಮ ಸಮುದಾಯಗಳು ನಿಂತಿದ್ದೇ ಆದರೆ, ಸಮುದಾಯದ ರೀತಿ ನೀತಿಗಳು ಅಳವಡಿಸ್ಕೊಂಡಿದ್ದೇ ಆದರೆ ಖಂಡಿತವಾಗಲೂ ನಾವು ಅಂಬೇಡ್ಕರ್ ಕಂಡಿರುವಂತಹ ಕನಸಿನ ಭಾರತ ಉಂಟು ಮಾಡೋದಕ್ಕೆ ಸಾಧ್ಯತೆ ಇದೆ. ಬಸವಣ್ಣ ಕಂಡಿರುವಂತಹ ಕಾಯಕವೇ ಕೈಲಾಸ ಅನ್ನುವಂತಹ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯತೆ ಇದೆ. ಬುದ್ಧ ಕಂಡಿರುವಂತಹ ಒಂದು ಸೃಜನಶೀಲತೆಯ ಶಾಂತಿ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯತೆ ಇದೆ. ಸೊ ಆ ಥರದ ಸಾಕಷ್ಟು ಅಂಶಗಳನ್ನು ನೀವು ಅಧ್ಯಯನ ಮಾಡಿ, ಇಲ್ಲಿರುವಂಥವರಿಗೆ ಅವ್ರ ಜೊತೆ ಚರ್ಚೆ ಮಾಡಿ, ಇಲ್ಲಿರುವಂಥ ಹಿರಿಯರಿರ್ತಾರೆ, ಹಿರಿಯರು ಹಾಕಿಕೊಟ್ಟಕ್ಕಂತಹ ಮಾರ್ಗಗಳೇನಿವೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ, ಇಲ್ಲಿ ಓದಿರುವಂತಹ ವ್ಯಕ್ತಿಗಳು ಹೊರಗಡೆ ಹೋಗಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರು ಈ ಗ್ರಾಮಕ್ಕೆ ಏನು ಕೊಡುಗೆ ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ, ಚರ್ಚೆ ಮಾಡಿ. ಮತ್ತು ನೀವು
ನಿಮ್ಮ ಗ್ರಾಮಗಳನ್ನು ಕೂಡ ಬಿಟ್ಟು ಬಂದಿದ್ದೀರಾ ಇಲ್ಲಿ ಆ್ಯಕ್ಚುಲಿ ಓದೋದಕ್ಕೆ. ನಿಮ್ಮ ಗ್ರಾಮಗಳಿಗೆ ನೀವೇನು ಮಾಡಬೇಕಾಗಿದೆ ಅನ್ನುವಂತಹ ಅಂಶಗಳನ್ನು ನೀವು ಇಲ್ಲೇ ದೃಢ ನಿರ್ಧಾರ ಮಾಡ್ಕೊಂಡು ಹೋದಾಗ ಮಾತ್ರ ಈ ಥರದ ಶಿಬಿರಗಳು ನಾವು ಹಾಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹಾಗಾಗಿ ಒಂದು ಆದರ್ಶ ಸಮಾಜ ಅಂತ ಕಂಡು ಬರಬೇಕಾದ್ರೆ ಅಲ್ಲಿ ಬಹು ಪೀಳಿಗೆ ಇರಬೇಕು. ಒಂದೇ ರೀತಿಯಾಗಿರ್ತಕ್ಕಂಥ ಪೀಳಿಗೆ ಇದ್ದರೆ ಅದು ಆದರ್ಶ ಸಮಾಜ ಅನಿಸ್ಕೊಳ್ಳಲ್ಲ. ಅಲ್ಲಿ ಹಿರಿಯರು ಇರಬೇಕು, ಕಿರಿಯರು ಇರಬೇಕು, ವಿದ್ಯಾವಂತರು ಇರಬೇಕು, ಬೇರೆ ಪ್ಲೇಸ್ಗಳಿಗೆ ಹೋಗಿ ಕೆಲಸ ಮಾಡಿಕೊಂಡು ವಾಪಸ್ ಬಂದು ಕೊಡುಗೆ ಕೊಡ್ತಾ ಇರುವಂಥ ವ್ಯಕ್ತಿಗಳಿರಬೇಕು, ನಾಯಕರು ಇರಬೇಕು, ರೈತರು ಇರಬೇಕು, ಎಲ್ಲ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ಇರಬೇಕು. ಆದರೆ ದುರಂತ ಅಂದರೆ ಭಾರತದ ಗ್ರಾಮೀಣ ಭಾಗಗಳಲ್ಲಿ ಬರೀ ರೈತರು ಮಾತ್ರ ಈಗ ಗ್ರಾಮೀಣ ಭಾಗದಲ್ಲಿ ಉಳ್ಕೋತಾ ಇದ್ದಾರೆ. ಉಳಿದು ಓದಂಥ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಆ ಗ್ರಾಮೀಣ ಭಾಗಗಳನ್ನ ಬಿಟ್ಟು ವಾಪಸ್ ಬರದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಹಾಗಿದ್ದಾಗ ನಾವು ನಮ್ಮ ಸಮಾಜಗಳನ್ನು ಕಟ್ಟಿಕೊಳ್ಳೋದು ಹೇಗೆ, ನಮ್ಮ ಬೇರುಗಳೊಂದಿಗೆ ನಾವು ಬದುಕೋದು ಹೇಗೆ ಅನ್ನುವಂಥ ಅಂಶಗಳನ್ನು ದೊಡ್ಡ ದೊಡ್ಡ ಪಾಂಡಿತ್ಯ ಹೊಂದಿದಂತಹ ವಿಶ್ವದಾದ್ಯಂತ ಎಲ್ಲ ಚಿಂತಕರು ಈಗ ಚಿಂತಿಸ್ತಾ ಇದ್ದಾರೆ. ನಾವು ಬರೀ ಚೆನ್ನಾಗಿ ಓದಿ ಅಂತ ಅಷ್ಟೇ ಹೇಳ್ಕೊಟ್ವೇ ಹೊರತು ಚೆನ್ನಾಗಿ ಓದ್ಬಿಟ್ಟು ವಾಪಸ್ ನನ್ನ ಗ್ರಾಮಕ್ಕೆ ಬಂದು ನನ್ನವರಿಗೆ ಎಲ್ಲರ ಜೊತೆಗೆ ಇದ್ದುಬಿಟ್ಟು ನೀನು ಸಹಾಯ ಮಾಡು, ಎಲ್ಲರೊಂದಿಗೆ ಬದುಕು ಅನ್ನೋದನ್ನು ನಾವು ಶಿಕ್ಷಣದಿಂದ ಹೇಳ್ಕೊಡ್ಲೇ ಇಲ್ಲ. ಅದು ಶಿಕ್ಷಣದ ಒಂದು ದೊಡ್ಡ ಲ್ಯಾಗುನ ಅಂತಲೇ ಹೇಳ್ಬೋದು. ಅದು ಅಂತ ಮಿಸ್ ಆಗಿದೆ, ಆ್ಯಕ್ಚುಲಿ ಗ್ಯಾಪ್ ಆಗಿಬಿಟ್ಟಿದೆ. ಈಗ ಎಷ್ಟೇ ಜನ ಹೊರಗಡೆ ಹೋದರೂ ವಾಪಸ್ ಬರೋಕ್ಕೆ ತಯಾರಿಲ್ಲ. ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ಈಗ ತಂದೆ ತಾಯಂದಿರಿರ್ತಾರೆ ವಯಸ್ಸಾದಂಥವ್ರು, ಆದರೆ ಮಕ್ಕಳು ಮೊಮ್ಮಕ್ಕಳು ಅವರಿಗೆ ನೋಡ್ಕೊಳ್ಳೋಕ್ಕೂ ಇಲ್ಲ, ಅವ್ರ ಜೊತೆಗೂ ಇಲ್ಲ. ಇನ್ನೊಂದು ಹಂತಕ್ಕೆ ಹೋದರೆ ರೈತಾಪಿ ವರ್ಗ ಅಂದ್ರೇ ಹಿಂದುಳಿದ ವರ್ಗ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡುವಂಥ ಸಮಾಜ ಉಟ್ಕೊಂಡಿದೆ ಈಗ. ಏನಿದ್ರು ಸಾಫ್ಟ್ವೇರ್ ತಿನ್ನೋದಕ್ಕೆ ಅನ್ನನೇ ಇಲ್ಲ ಅಂದರೆ ಯಾವ ಸಾಫ್ಟ್ವೇರು ಯಾವ ಹಾಡು ತೊಗೊಂಡು ಏನು ಮಾಡೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆ ರೈತಾಪಿ ಕುಟುಂಬಗಳು ಏನಿದೆ ಅದು ಭಾರತಕ್ಕೆ ಮೂಲಭೂತವಾಗಿರ್ತಕ್ಕಂಥ ಒಂದು ಶಕ್ತಿ. ಇಡೀ ಪ್ರಪಂಚಕ್ಕೆ ಅನ್ನ ಕೊಡುವಂಥ ಶಕ್ತಿ ಯಾವುದಾದ್ರೂ ದೇಶಕ್ಕಿದ್ರೆ ಅದು ಭಾರತಕ್ಕೆ ಮಾತ್ರ ಇದೆ. ಅಂತಹ ರೈತಾಪಿ ಕುಟುಂಬಗಳು ಬದುಕ್ತಾ ಇರುವಂತಹ ಗ್ರಾಮೀಣ ಭಾಗಕ್ಕೆ ನೀವು ಬಂದಿದ್ದೀರಾ. ಅಂತಹ ಒಂದು ಆದರ್ಶ ಸ್ಥಳದಲ್ಲಿ ನೀವು ಭಾರತದ ಅಷ್ಟೂ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋದಕ್ಕೂ ಕೂಡ ಸಾಧ್ಯತೆ ಇದೆ. ಅವುಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ನೀವು ಶಿಕ್ಷಣದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳಾಗಬೇಕಾಗಿದೆ ಅನ್ನುವಂತಹ ಪರಿಧಿಗಳನ್ನು ಅರ್ಥ ಮಾಡಿಕೊಳ್ಳಿ. ಮತ್ತು ನೀವೆಲ್ಲರೂ ಭಾವಿ ಶಿಕ್ಷಕರಾಗಂಥವ್ರು. ಮುಂದೆ ನೀವು ಶಿಕ್ಷಕರಾದಾಗ ನೀವು ಯಾವ ಮೌಲ್ಯಗಳನ್ನು ಅಳವಡಿಸ್ಕೊಳ್ತೀರ ಅನ್ನೋದು ಬಹಳ ಮುಖ್ಯ. ಈ ಸಮಾಜದಿಂದ, ಈ ಗ್ರಾಮದಿಂದ ತಗೊಂಡು ಹೋಗುವಂತಹ ಮೌಲ್ಯಗಳು ಕೂಡ ನಿಮ್ಮ ನಿಮ್ಮ ಶಿಕ್ಷಕ ವೃತ್ತಿಯ ಭಾಗವಾಗಿ ಅದು ಪರಿಣಮಿಸಬೇಕಾಗಿದೆ. ಮತ್ತು ನಾಳೆ ನೀವು ಇಂತಹ ಶಾಲೆಗಳಲ್ಲಿ ಶಿಕ್ಷಕರಾಗಿ ಬಂದಾಗ ನಿಮ್ಮ ಕೊಡುಗೆ ಏನಿರುತ್ತೆ, ಈ ಥರದ ಎಲ್ಲ ಅಂಶಗಳನ್ನು ಓರೆ ಹಚ್ಚಿ ನೋಡಿ ನೀವು ಅರ್ಥ ಮಾಡಿಕೊಂಡು ನಿಮ್ಮಿಂದ ಸಮಾಜಕ್ಕೆ ಏನು ಕೊಡುಗೆ ಕೊಡೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಅಂಶಗಳನ್ನು ನೀವು ಓರೆ ಹಚ್ಕೊಂಡು ಮನವರಿಕೆ ಮಾಡಿಕೊಂಡು ಒಂದು ಸಂಕಲ್ಪ ರೀತಿಯಲ್ಲಿ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಂಡು ಹೋದಾಗ ಮಾತ್ರ ಈ ಥರದ ಶಿಬಿರಗಳಿಗೆ ಒಂದು ಬೆಲೆ ಇರುತ್ತೆ. ಈ ಥರ ಶಿಬಿರಗಳು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇರುತ್ತೆ. ಮತ್ತು ಸಾಕಷ್ಟು ಕಷ್ಟಪಟ್ಟು ಪಾಪ ಇಡೀ ನಿಮ್ಮ ಟೀಮು ಇಂತಹ ಮಳೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬರಲಿ, ಉದ್ಘಾಟನೆ ಚೆನ್ನಾಗಾಗಲಿ ಅನ್ನುವಂಥ ದೃಷ್ಟಿಯಿಂದ ನನ್ನನ್ನು ಮತ್ತು ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ಅವರನ್ನು ಬಿಡದೆ ನೀವು ಬರಲೇಬೇಕು, ಅದೆಷ್ಟು ಲೇಟ್ ಆದರೂ ಪರವಾಗಿಲ್ಲ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ಚಾಲನೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ನಾವು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಪೋಸ್ಟ್ ಡಾಕ್ಟರಲ್ ಫೆಲೋ ಡಾಕ್ಟರ್ ಭವ್ಯ ಅವರಿದ್ದಾರೆ. ಯಾಕೆ ಅವ್ರನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಹೆಣ್ಣು ಮಗಳಾಗಿ ಭದ್ರಾವತಿಯ ವಿದ್ಯಾರ್ಥಿನಿ ಡಾಕ್ಟರೇಟ್ ಮುಗಿದ ಮೇಲೆ ಮತ್ತೊಂದು ಹೈಯೆಸ್ಟ್ ಡಿಗ್ರಿ ತಗೊಳ್ತಾ ಇರುವಂತಹ ಮೊದಲನೇ ವಿದ್ಯಾರ್ಥಿ ನಮ್ಮ ವಿಭಾಗಕ್ಕೆ. ನಮಗೆ ಹೆಮ್ಮೆ ಅನಿಸುತ್ತೆ. ನಾವು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಅಂದಾಗ, ಇಲ್ಲ ಸರ್ ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತೀನಿ, ನಾನು ಆ ಹಳ್ಳಿಗೆ ಬರ್ತೀನಿ, ನನಗೊಂದು ಖುಷಿ ಇರುತ್ತೆ ಅನ್ನೋ ಕಾರಣಕ್ಕೆ ಬಹಳ ಅವರು ಖುಷಿಯಾಗಿ ನಮ್ಮೊಂದಿಗೆ ಬಂದಿದ್ದಾರೆ. ಜೊತೆಗೆ ಹಾಗೆ ನಮ್ಮ ರಿಸರ್ಚ್ ವಿದ್ಯಾರ್ಥಿಯಾದಂಥ ಸಂದೀಪ್ ಕೂಡ ಬಂದಿದ್ದಾರೆ. ಹಾಗೆ ನಿಮ್ಮ ಎಲ್ಲ ಶಿಕ್ಷಕ ವೃಂದದವರು ಕೂಡ ನನ್ನ ಸ್ನೇಹಿತ ಬಳಗ. ಆ್ಯಕ್ಚುಲಿ ವಿದ್ಯಾರ್ಥಿ ಬಳಗ ಅಂತ ಹೇಳ್ಕೊಳ್ಳೋದಕ್ಕಿಂತ ಅವರ ನನ್ನ ಸ್ನೇಹಿತ ಬಳಗ. ಯಾಕೆ ಅಂದರೆ ನಾವು ಹೇಳುವಂತಹ ಅಥವಾ ನಾವು ನೀಡುವಂತಹ ಜ್ಞಾನವನ್ನು ಮುಂದಿನ ಜನಾಂಗಕ್ಕೆ ಒದಗಿಸ್ಕೊಡ್ತೀವಿ ಅಂತ ದೃಢ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮೊಂದಿಗೆ ಆ ಎಲ್ಲ ಮಾಹಿತಿನ ರವಾನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ನನ್ನ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕಿಂತ ಸ್ನೇಹಿತ ವರ್ಗ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಪಡ್ಕೊಳ್ತೀನಿ. ಅಂತಹ ಆದರ್ಶ ಸ್ನೇಹಿತ ವರ್ಗದ ಅಡಿಯಲ್ಲಿ ನೀವೆಲ್ಲರೂ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಾ. ಮತ್ತು ಈ ವಿಶೇಷ ಅಂಬೇಡ್ಕರ್ ಎಜುಕೇಷನ್ ಟ್ರಸ್ಟ್ ಕೂಡ ಹಿಂದುಳಿದ ವರ್ಗದ
ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಡ್ಮಿಷನ್ಸ್ ಫೀ ಇಲ್ಲ ಅಂದರೂ ಕೂಡ ಅವ್ರು ಕಟ್ಕೊಟ್ಟು ಸ್ಕಾಲರ್ಶಿಪ್ಸ್ಗಳನ್ನು ಒದಗಿಸಿಕೊಟ್ಟು ಒಳ್ಳೆಯ ಟೀಚರ್ಸ್ಗಳಾಗಿ ಸಮಾಜಕ್ಕೆ ಕೊಡುಗೆ ನೀಡಲಿ ಅನ್ನುವಂಥ ಆದರ್ಶ ಮನೋಭಾವನೆಯಿಂದ ನಮ್ಮ ಗಿರಿಯಪ್ಪ ಅವರು ಇವತ್ತು ನೆನೆಸ್ಕೋಬೇಕು. ಅವ್ರಿಗೆ ನಾವು ಆ್ಯಕ್ಚುಲಿ ತುಂಬ ಕಷ್ಟಕರವಾಗಿರ್ತಕ್ಕಂತಹ ಜೀವನವನ್ನು ಮಾಡಿ ಹೋರಾಟದ ಜೀವನವನ್ನು ನಡೆಸಿ ಅವರು ಒಂದು ಸಂಸ್ಥೆಯನ್ನು ಕಟ್ಟಾಕಿ ಮುಂದಿನ ಜನಾಂಗಕ್ಕೆ ಅವರು ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಯಾಕೆ ಚಿಂತನೆ ಮಾಡ್ತಾ ಇದ್ರು, ಶಿಕ್ಷಣದಿಂದ ಬದಲಾವಣೆ ಮಾತ್ರ ಸಾಧ್ಯ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತಹ ಮಹಾವಿದ್ಯಾಲಯದ ಅಡಿಯಲ್ಲಿ ಈ ಥರ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಲಿ ಮತ್ತು ನಿಮ್ಮನ್ನು ನೀವು ಆ ಥರದ ಕಾರ್ಯಕ್ರಮಗಳಲ್ಲಿ ಅಳವಡಿಸ್ಕೊಂಡು ಒಂದಿಷ್ಟು ಚಿಂತನ ಮಂಥನವನ್ನು ನಡೆಸಿ ಬದಲಾವಣೆ ರೂಪದಲ್ಲಿ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡು ಸಮಾಜಕ್ಕೆ ಕೊಡುಗೆಯನ್ನು ನೀಡಿದ್ದೇ ಆಗಿದ್ದರೆ ಖಂಡಿತವಾಗಲೂ ಈ ಥರದ ಕಾರ್ಯಕ್ರಮಗಳಿಗೆ ಒಳ್ಳೆಯ ಫಲಿತಾಂಶಗಳು ಸಿಗ್ತವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ತುಂಬ ಶಾಂತ ಚಿತ್ತದಿಂದ ಇತ್ತೀಚಿನವರೆಗೆ ಆಲಿಸಿದಂತಹ ನಿಮ್ಮೆಲ್ಲರಿಗೂ ಮತ್ತು ವಿಶೇಷವಾಗಿ ನಿಸರ್ಗಕ್ಕೂ ಕೂಡ ಮಳೆಯ ಅಡಚಣೆ ಇರಲಾರ್ದೆ ಮೋಸ್ಟ್ಲಿ ನಾವು ಮಾತಾಡೋಕ್ಕೆ ಬಂದಿದ್ದೀವಿ ಅಥವಾ ಕಾರ್ಯಕ್ರಮವನ್ನು ನಡೆಸೋಕ್ಕೆ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ಅದು ಕೂಡ ನಿಂತ್ಕೊಂಡಿದೆ. ಅದಕ್ಕೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ಮತ್ತು ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಉದ್ಘಾಟನಾ ನುಡಿಗೆ ವಿರಾಮವನ್ನು ಹೇಳ್ತೇನೆ.